ಕಳೆದ 20 ವರ್ಷಗಳಿಂದ ಲಾಭ ಗಳಿಸುತ್ತಿರುವ ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಕಳೆದ ವರ್ಷದ ಸಾಲಿನಲ್ಲಿ 13 ಕೋಟಿ 48 ಲಕ್ಷ ನಿವ್ವಳ ಲಾಭವನ್ನು ಗಳಿಸಿದೆ ಎಂದು ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು ಸೋಮನಹಳ್ಳಿ ತಿಳಿಸಿದರು. ಇವತ್ತು ದುಡಿಯೋ ಬಂಡವಾಳ 8 ಕೋಟಿ 53 ಲಕ್ಷ ಇದೆ. ಇವತ್ತು ಪ್ರೆಸೆಂಟ್ ಹಣ 2207 ಕೋಟಿ 67 ಲಕ್ಷ ದುಡಿಯೋ ಬಂಡವಾಳ ಹೊಂದಿ ಹಣ 34 ಶಾಖೆಗಳನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಜಿಲ್ಲೆ ರೈತರಿಗೆ ಎಲ್ಲ ಥರದಲ್ಲೂ ಆರ್ಥಿಕ ನೆರವನ್ನು ಕೊಡೋದ್ರ ಮೂಲಕ ಬ್ಯಾಂಕ್ ಒಂದು ಉತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇನೆ. ಈಗಾಗಲೇ 1,73,000 ಜನ ನಗರದ ಕೇಂದ್ರ ಬ್ಯಾಂಕ್ನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 1953ರಲ್ಲಿ 8.53 ಲಕ್ಷ ದುಡಿಯುವ ಬಂಡವಾಳದೊಂದಿಗೆ ಆರಂಭವಾದ ಕೇಂದ್ರ ಸರ್ಕಾರದ ಬ್ಯಾಂಕ್ ಮಾರ್ಚ್ 2023ಕ್ಕೆ 1638.98 ಕೋಟಿ ಠೇವಣಿ, 83.98 ಕೋಟಿ ಷೇರು ಬಂಡವಾಳ ಹಾಗೂ 2207.67 ಕೋಟಿ ದುಡಿಯುವ ಬಂಡವಾಳ ಹೊಂದಿದೆ ಎಂದರು. ಈಗಲೇ 1836.14 ಕೋಟಿ ಸಾಲ ವಿತರಣೆ ಮಾಡಿದ್ದು ಒಟ್ಟು 4,58,289 ಗ್ರಾಹಕರನ್ನ ಹೊಂದಿದೆ. ಕೇಂದ್ರ ಬ್ಯಾಂಕ್ ವತಿಯಿಂದ 650 ಕೋಟಿ ಕೃಷಿಯೇತರ ಸಾಲ ಕೂಡ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಬೇರೆ ತರದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಜೀವನ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡೋದ್ರ ಮೂಲಕ ರೈತಾಪಿ ವರ್ಗಕ್ಕೆ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಆಗಿದೆ. ಅದೇ ರೀತಿ ಇವತ್ತೇನು ಕೃಷಿಯೇತರ ಸಾಲ ಜಿಲ್ಲೆಯಲ್ಲಿ ನಾವು 2023 ಮಾರ್ಚ್ ಎಂಡಿಂಗ್ ನಿಮಗೆ ಮಾಹಿತಿ ಕೊಡ್ತಿರೋದನ್ನ ಇಲ್ಲಿ ತನಕ ಮಾರ್ಚ್ ಎಂಡಿಂಗ್ಗೆ 520 ಕೋಟಿ ಕೃಷಿಯೇತರ ಸಾಲವನ್ನು ಕೊಟ್ಟಿದ್ದೀವಿ. ಈಗ ಇಲ್ಲಿಗೆ ಇವತ್ತಿನ ಡೇಟಿಗೆ ತೊಗೊಂಡ್ರೆ ಸುಮಾರು ಒಂದು 650 ಕೋಟಿ ಕೃಷಿಯೇತರ ಸಾಲವನ್ನು ನಮ್ಮ ಜಿಲ್ಲಾ ಬ್ಯಾಂಕು ನಮ್ಮ ಜಿಲ್ಲೆಯ ಒಂದು ಗ್ರಾಹಕರಿಗೆ ಆರ್ಥಿಕ ನೆರವನ್ನು ಕೊಟ್ಟಿದೆ. ಸುಮಾರು ನಮ್ಮಲ್ಲಿ ಒಂದು 3.5 ಲಕ್ಷ ಜನ ಕಸ್ಟಮರ್ಸ್ ನಮ್ಮ ಬ್ಯಾಂಕಲ್ಲಿ ವ್ಯವಹಾರವನ್ನು ಮಾಡ್ತಿದ್ದಾರೆ. ನಮ್ಮ ಬ್ಯಾಂಕಲ್ಲಿ ಎಲ್ಲ ಥರದ ಸೌಲಭ್ಯ RTGS ಇರ್ಬೋದು, ನೆಫ್ಟ್ ಇರ್ಬೋದು, TMS ಇರ್ಬೋದು, ಎಲ್ಲ ಥರದ ಸೌಲಭ್ಯವನ್ನು ನಮ್ಮ ಬ್ಯಾಂಕು ಕೊಡೋದ್ರ ಮೂಲಕ ಜಿಲ್ಲೆಯ ಎಲ್ಲ ಗ್ರಾಹಕರಿಗೆ ತುಂಬ ಅನುಕೂಲವನ್ನು ಮಾಡಿದೆ. ಅದೇ ರೀತಿ ಸುಮಾರು ಜಿಲ್ಲೆಯಲ್ಲಿ 18,573 ಸ್ವಸಹಾಯ ಸಂಸ್ಥೆಗಳನ್ನ ರಚನೆ ಮಾಡೋದ್ರ ಮೂಲಕ 104 ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟಿದ್ದೀವಿ. ಜೊತೆಗೆ ಇನ್ನೊಂದು ಹೊಸ ಸ್ಕೀಮು 2 ವರ್ಷದಿಂದ ಇವತ್ತೇನು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಬ್ಯಾಂಕ್ ಇರ್ಬೋದು, ಹಾಸನ ಹಾಲು ಒಕ್ಕೂಟ ಇರ್ಬೋದು, ಸುಮಾರು ಹಾಸನ ಹಾಲು ಒಕ್ಕೂಟದಲ್ಲಿ ಸುಮಾರು 1,500ರಿಂದ 1,600 ಇದು MPCS ಹಾಲು ಉತ್ಪಾದಕ ಸಹಕಾರ ಸಂಘಗಳ ಸ್ಥಾಪನೆ ಮಾಡಿದರು. ಅಲ್ಲಿ ಸುಮಾರು ಕಡೆ ಏನು ರೈತ ಒಂದು ಬೆಳೆ ನಷ್ಟಕ್ಕೆ ಒಳಗಾಗಿ ಅವನು ಹಸು ಕಟ್ಟಿ ಹಾಲು ತರಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಅದನ್ನು ನಮ್ಮ ಜಿಲ್ಲೆಯ ನಾಯಕರಾದಂಥ ರೇವಣ ಸಾಹೇಬರ ಗಮನಕ್ಕೆ ತಂದು ಅವ್ರ ಸಲಹೆ, ಅವ್ರ ಮಾರ್ಗದರ್ಶನವನ್ನು ಪಡ್ಕೊಂಡು ನಮ್ಮ ಜಿಲ್ಲೆಯನ್ನು ನಮ್ಮ ಬ್ಯಾಂಕಲ್ಲೂ ಸಹ ಅದರ ಸಂಬಂಧಪಟ್ಟ ಹಾಗೆ ನಮ್ಮ ಹಾಲು ಒಕ್ಕೂಟದ MD ಅವರು ಮತ್ತು ನಮ್ಮ MD, ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ನಾವೆಲ್ಲ ಸೇರಿಕೊಂಡು ಈಗಾಗಲೇ ಈ ವರ್ಷದಲ್ಲಿ 2-3 ವರ್ಷದಿಂದ ಈಚೆಗೆ ಈಗ ಒಳನೇಶ್ವರ ಒಂದು ಕಟ್ಟಡ ನಿರ್ಮಾಣ ಆಯಿತು. ಅದರಲ್ಲಿ ಈಗಾಗಲೇ ಅದು ಉದ್ಘಾಟನೆಯಾಗಿ ಕೆಲಸ ಶುರು ಮಾಡಿದೆ ಸರ್. ಈ ಬಾಣವಾರ ಈಗಾಗಲೇ ಪ್ರಗತಿ ಹಂತದಲ್ಲಿದೆ ಸರ್ ಕಟ್ಟಡ. ಇನ್ನು ಸಕಲೇಶ್ಪುರದ್ದು ಏನಾಗಿದೆ ಅಂತಂದರೆ ನೀಲಿ ನಕ್ಷೆ ರೆಡಿಯಾಗಿ ಅದು ಎಸ್ಟಿಮೇಟ್ ಅಪ್ರೂವಲ್ ಆಗಿದೆ ಸರ್. ಇನ್ನೇನು ಒಂದು ವಾರ ಅಥವಾ 15 ದಿವಸದಲ್ಲಿ ಟೆಂಡರ್ ಕರೆದು ಅದನ್ನು ಸಹ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನ ಹಾಕ್ಕೊಂಡಿವಿ ಸರ್. ಜಿಲ್ಲೆ ರೈತರಿಗೆ ನಾವು ಒಳ್ಳೆಯ ಸೇವೆಯನ್ನು ಕೊಡಬೇಕು ಅಂತ. ಹಾಗಾಗಿ ಇವತ್ತು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಏನು, ಈಗ ಹಾಸನ ಹಾಲು ಒಕ್ಕೂಟ ಇರ್ಬೋದು, ನಮ್ಮ ಜಿಲ್ಲಾ ಬ್ಯಾಂಕ್ ಇರ್ಬೋದು, ಇವತ್ತೇನಾದರೂ ಜಿಲ್ಲೆಯಲ್ಲಿ ರೈತರ ಪರವಾಗಿ ರೈತರ ಇಲ್ಲಿ ಯಾವುದೇ ಥರದ ಜಾತಿ ರಹಿತವಾದ ಯಾವುದೇ ಪಕ್ಷ ಭೇದ ಇಲ್ಲದೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಬಂದಂಥ ರೈತರಿಗೆ ಕೂರಿಸಿ ಅವ್ರ ಕಷ್ಟ ಸುಖಗಳನ್ನು ವಿಚಾರಿಸಿ ಅವ್ರಿಗೇನು ಸಹಾಯ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ ಅನ್ನೋದನ್ನು ಪೂರ್ಣ ಪ್ರಮಾಣದ ಪ್ರಾಮಾಣಿಕವಾಗಿ ನಾವು ಕೆಲಸನ ಮಾಡ್ತಾಯಿದ್ದಂಥ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ತಮ್ಮಲ್ಲಿ ಈಗೇನು ಇವತ್ತೇನಾಗಿದೆ ಅಂತ ಈಗ ಸ್ವಲ್ಪ ದೂರುಗಳು ಬರೋದು ಸಹಜ ಬರ್ತದೆ. ಬಂದದನ್ನು ತಾವೇನಿದೆ ತಾವೆಲ್ಲರೂ ಸಹ ನಮ್ಮಲ್ಲಿ ನಾವಿರ್ತೀವಿ, ನಮ್ಮ MD ಇರ್ತಾರೆ. MD ಅಂತ ನೀವು ಅಧಿಕೃತ ಮಾಹಿತಿಯನ್ನು ತಗೊಂಡು ಈ ಪತ್ರಿಕೆಯಲ್ಲಿ ನೀವು ಅದನ್ನು ಪ್ರಕಟ ಮಾಡಿದರೆ ಖಂಡಿತ ಏನಾಗ್ತದೆ, ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗೋದು ತಪ್ತದೆ. ಮೊನ್ನೆ ನಮ್ಮ ನಾಗರಾಜನ ಹತ್ರ ನಾನು ಮಾತಾಡಿದೆ. ಅವ್ರಿಗೇನೋ ಇಲ್ಲಿ ಯಾರು ನಮ್ಮ ಬೋರ್ಡ್